ಸರ್ ನಿಮ್ಮ ಫುಲ್ ಫ್ಯಾಮಿಲಿ ನೀವು ಎಲ್ಲಿಂದ ಬಂದಿದ್ದೀರಾ? ಇದು ನಂದು ತಪ್ಪು ಕ್ವಶನ್ ಇದೆ. ಕರೆಕ್ಟ್. ಅವರೆಲ್ಲ ಆನ್ಸರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಯ್ತು ಮೇಡಮ್ ನನಗೆ. ಬಿಕಾಸ್ ಯೂಶಲಿ ಹೆಂಗಿರುತ್ತೆ ಅಂತಂದರೆ ಕೂತಿರ್ತಾರೆ, ಎಲ್ಲಿಂದ ಬಂದಿದ್ದೀರಾ? ಮನೆ. ಏನು ಮಾಡ್ತಾ ಇದ್ದೀರಾ? ಕೆಲಸ. ಸ್ವಲ್ಪ ಮೈನಾರಿಟೀಸ್ನ ಮಾತಾಡ್ಸೋಣ. ಎಲ್ಲ ಕೈ ಎತ್ತಿ ಒಂಚೂರು, ಈ ಫ್ಯಾಮಿಲಿಯವ್ರನ್ನ ಬಿಟ್ಟು ಯಾರು ಬಂದಿದ್ದೀರಾ ಅಂತ. ನೈಸ್. ಸೊ ಮುಂಚೆ ಯಾರು ಸ್ಟ್ಯಾಂಡಪ್ ಕಾಮಿಡಿ ನೋಡಿದ್ರಾ? ಮುಂಚೆ ಸ್ಟ್ಯಾಂಡಪ್ ನೋಡಿದ್ರಾ ಸರ್? ನಿಮ್ಮ ಮ್ಯಾನೇಜರ್ದು ನೋಡಿಲ್ಲ? ನಿಮ್ಮ ಹೆಸರು ಸರ್? ಹಾಂ, ನೀವೇ ವರುಣ್. ಎಲ್ಲಿ ಕೆಲಸ ಮಾಡ್ತಾಯಿದ್ದೀರಾ? ಟೆಸ್ಕೋ. ನೈಸ್. ಸೊ ಮುಂಚೆ ಸ್ಟ್ಯಾಂಡಪ್ ಕಾಮಿಡಿ ನೋಡೇ ಇಲ್ವಾ? ಅದೇ BJP ಕಾಂಗ್ರೆಸ್ ಅಲ್ಲಿ ಅವರೆಲ್ಲ ಸೀನಿಯರ್ ಕಾಮಿಕ್ಸ್, ಅವ್ರ ಕ್ರೌಡ್ ನೋಡ್ಬೋದು ನೀವೇನು ಸಖತ್ತಾಗಿರುತ್ತೆ ಅಂತ. ಸೊ ಮೇಡಮ್ ನಿಮ್ಮ ಹೆಸರು ಮೇಡಮ್? ಯೋಚನೆ ಮಾಡ್ತಾಯಿರ, ಅವ್ರನ್ನ ಕೇಳ್ಬಿಟ್ಟು ಹೇಳೋಣ ಅಂತನಾ? ದೀಪಿಕಾ. ಸೊ ಯು ಬೋತ್ ಅ ಕಪಲ್, ಫ್ರೆಂಡ್ಸ್, ಕೊಲಿ, ಮ್ಯಾರಿಡ್? ಎಸ್. ನೈಸ್. ಏನು ಮೇಡಮ್? ಇಲ್ಲ, ನಿಮ್ಗೇನಕ್ಕೆ ಬೇಜಾರಾಯ್ತು ಹೇಳಿ? ಅವ್ರ ಕಪಲ್ ಅಂತ ಕೇಳಿದ್ರೆ ನಿಮ್ಗೇನಕ್ಕೆ ಬೇಜಾರಾಯಿತು? ಕಪಲ್ ಅಂದ ತಕ್ಷಣ ಮೇಡಮ್ ಛೇ ಅಂತವ್ರೆ. ಆ್ಯಕ್ಚುಲಿ ನಾನು ಸರ್ರಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದನ್ನ, ಬಟ್ ಸರ್ ಇವಾಗ ಛೇ ಅನ್ನಲ್ಲ, ಯಾಕಂದರೆ ಅವ್ರ ಹೆಂಡತಿ ಪಕ್ಕದಲ್ಲೇ ಕೂತವ್ರೆ. ಹಾಂ. ಸೊ ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆ ಆಗಿ? 1 year. ಮೇಡಮ್ ಅಂದರೆ ಸರಿಯಾಗಿ ಕ್ಯಾನ್ಸಲ್ ಮಾಡ್ತಾರೆ. ಬಯಟ್ ಗೇಟ್ ಮಾಡ್ಕೊಂಬಿಟ್ಟಿದ್ದೀರಾ? ಇವತ್ತು ಶೋಗೆ ಹೋಗ್ತಾ ಇದ್ದೀನಿ, ಅವ್ನು ಕೇಳ್ತಾ ಕರೆಕ್ಟಾಗಿ ಹೇಳಲೇಬೇಕು. ಮದುವೆ ಡೇಟ್ ಸರ್? ಇವಾಗ ಅವ್ರು ನಿನಗೆ ನೋಡ್ತಾ ಇದ್ದೀರಾ? ಇವ್ರಿಬ್ರದ್ದು ಹೆಂಗಾಯ್ತಂದ್ರೆ ಮೇಡಮ್ ಎಷ್ಟು ವರ್ಷ ಆಯಿತು ಅಂತಂದರೆ ಸರ್ 1 year. ಸರ್ ಡೇಟ್ ಏನು ಅಂದರೆ ಏಪ್ರಿಲ್. ನೀವು ಯಾವಾಗ ಹಿಂಗೆ ತಿರ್ಗಿದ್ರೋ ಅವಾಗೇ ನನಗೆ ಗೊತ್ತಾಯಿತು. ನೀವು ಯಾವ್ಯಾವ ಸರ್ ಹೆಂಗಂತಂದರೆ ನನಗೆ ಗೊತ್ತಿರೋ ಆನ್ಸರ್ ನಾನು ಬರೀತೀನಿ, ಇಲ್ಲ ಅಂತಂದರೆ ಪಕ್ಕದಲ್ಲಿ ಅವ್ರೆ. ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು? ನೆಗೆಟಿವ್ ಮಾರ್ಕಿಂಗ್ ಬೇರೆ ಬೇಜಾನೈತೆ. 1.5 ವರ್ಷ ಆದ್ಮೇಲೆ ನಾನು ಅನುಭವಿಸ್ಬೇಕು. ಏಪ್ರಿಲ್ ಯಾವಾಗ ಮೇಡಮ್? 24. ಒಳ್ಳೆ ಮಂತೆ ಮದುವೆ ಆಗಿದ್ದೀರಾ. ಫಸ್ಟ್ ಮದುವೆ ಆಗಬೇಕಾಯ್ತು, ಇನ್ನೂ ಚೆನ್ನಾಗಿರುತ್ತೆ. ಎಷ್ಟು ಜನ ಮ್ಯಾರಿಡ್ ಕಪಲ್ಸ್ ಇದ್ದೀರಾ? ಓ ಮೈ ಗಾಡ್. ನಿಮ್ಮಂತೂ ಅದಕ್ಕೆ ಅವ್ರನ್ನೇ ಕೇಳಿ ಸರ್. ಇಲ್ಲಿ ಏನಾದರೂ ನಾನು ಓಪನ್ ಮಾಡಿದ್ರೆ ಟಾಪಿಕ್ಕು ಅದೇ, ಇಲ್ಲಿ ಚೇರು, ಆಮೇಲೆ ಹಂಗೆ ಸ್ವಿಗ್ಗಿಲಿ ಏನಾದ್ರು ಬುಕ್ ಮಾಡ್ರೋ ಮನೆಗೆ ಬಿಡ್ತಾ ಇಲ್ಲ, ನಮ್ಮ ಅಮ್ಮಂಗೆ ಹೇಳ್ಬಿಟ್ರೆ ಆರಾಮಾಗಿದ್ದೀನಿ ಅನ್ಬೇಕು. ಎಷ್ಟು ಜನ ಹಿಂದೆಗಡೆ ಎಷ್ಟು ಜನ ಮ್ಯಾರಿಡ್ ಕಪಲ್ಸ್ ಇದ್ದೀರಾ? ಎಷ್ಟು ಜನ ಮ್ಯಾರಿಡ್ ಕಪಲ್ಸ್ ಇದ್ದೀರಾ ಅಂದರೆ ಸರ್ ಮಾತ್ರ ಕೈ ಎತ್ತವ್ರು. ಮೇಡಮ್ ಸ್ವಲ್ಪ ಯೋಚನೆ ಮಾಡ್ತೀನಿ. ಸೊ ಮಿಕ್ತವರೆಲ್ಲ ಖುಷಿಯಾಗಿದ್ದೀರಾ? ಸೊ ಯಾರು ದೂರದಿಂದ ಬಂದಿರೋದು ನಮ್ಮ ಶೋಗೆ? ಫಸ್ಟೇ ವೈಟ್ ಫೀಲ್ಡ್ ಟ್ರಂಪ್ ಕಾರ್ಡ್ ಪ್ಲೇ ಮಾಡ್ಬಿಡ್ತೀನಿ ನಾನು ಹಂಗೆ. ಸರ್ ನಿಮ್ಮ ಫುಲ್ ಫ್ಯಾಮಿಲಿ ನೀವು ಎಲ್ಲಿಂದ ಬಂದಿದ್ದೀರಾ? ಇದು ನಂದು ತಪ್ಪು ಕ್ವಶನ್ ಇದೆ. ಕರೆಕ್ಟ್. ಅವರೆಲ್ಲ ಆನ್ಸರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಯ್ತು ಮೇಡಮ್ ನನಗೆ. ಬಿಕಾಸ್ ಯೂಶಲಿ ಹೆಂಗಿರುತ್ತೆ ಅಂತಂದರೆ ಕೂತಿರ್ತಾರೆ, ಎಲ್ಲಿಂದ ಬಂದಿದ್ದೀರಾ? ಮನೆ. ಏನು ಮಾಡ್ತಾ ಇದ್ದೀರಾ? ಕೆಲಸ. ಆ್ಯಂಡ್ ಅದು ಅವರು ಇನ್ನೂ ಆನ್ಸರ್ ಮಾಡೋದು ನೋಡ್ಬೇಕು ಎಪಿಕ್ಕಾಗಿ. ಮೊನ್ನೆ ನಾವು ಶೋ ಮಾಡ್ತಾ ಇದ್ವಿ, ಎಲ್ಲಿಂದ ಬಂದಿದ್ದೀರಾ ಅಂತಂದರೆ ಹುಬ್ಳಿ. ನನ್ನ ಡೈಯಾರ್ಡ್ ಫ್ಯಾನ್ ಸಿಕ್ದ ಅವ್ನು. ಇವಾಗ ನನ್ನ ಚೆಸ್ಟ್ ಮೇಲೆ ಇವಾಗ ಟ್ಯಾಟೋ ನಾನೇ ಹಾಕ್ಸ್ತೀನಿ, ಅವ್ನು ಕಾಸು ಕೊಟ್ಬಿಟ್ಟು ಅಂತಿರ್ತೀನಿ. ಆಮೇಲೆ ನೋಡ್ರೆ 3 ವರ್ಷ ಆಯ್ತು ಬಂದು, ಇಲ್ಲೇ ವಿಜಯನಗರ, ಇವಾಗ ಕಾನವಳ್ಳಿ ತಿನ್ಕೊಂಡು ಆರಾಮಗೆ ಬಂದೆ ಅಂತ ಇರ್ತಾನೆ. ಸೊ ಎಷ್ಟು ಜನ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಕ್ಕೆ ಇಷ್ಟಪಡ್ತೀರಾ? ನೀವೇ ಆನ್ಸರ್ ಮಾಡ್ಬೋದು. ಹಿಂದೆಗಡೆ ಒಬ್ರು ಕೈ ಎತ್ತಿಲ್ಲ. ಒಬ್ರು ನೋಡಿ, ಬೇಕಾದ್ರೆ ಹಿಂದೆ ತಿರ್ಗೆ ನೀವೇ ನೋಡಿ, ಟೈಮ್ ಕೊಡ್ತೀನಿ ನಿಮ್ಗೆ. ನೀವೆಲ್ಲ ಏನು ಕೈ ಎತ್ತಿದ್ದೀರಾ ಅಂತಲೂ ನಮ್ಗೆ ಗೊತ್ತು, ಯಾಕಂದ್ರೆ ಫ್ಯಾಮಿಲಿ ಜೊತೆ ಬಂದಿದ್ದೀರಾ. ಅಫ್ಕೋರ್ಸ್, ಬಿಕಾಸ್ ಗಂಡ ಹೆಂಡತಿ ಇಬ್ರು ಇದ್ದಾಗ ಮ್ಯಾರಿಡ್ ಲೈಫ್ ಹೆಂಗಿದೆ ಅಂದ್ರೆ ಸೂಪರ್ ಆಗಿದೆ ಅಂತ ಅಲ್ಲೇಬೇಕು. ಕರೆಕ್ಟ್ ಮೇಡಮ್. ಇಲ್ಲ ನೀವು ಬಿಡ್ತೀರಾ ಬದುಕಕ್ಕೆ? ಫಾದರ್ಸ್ ಡೇ ದಿವಸ ಬಂದೇ ನಮ್ಮನ್ನ ಬದುಕಕ್ಕೆ ಬಿಡ್ತಾ ಇಲ್ಲ. ಇನ್ನು ಅಪ್ಪಿ ಮದರ್ಸ್ ಡೇ ದಿವಸ ಬಂದಿದ್ದೀರಾ, ಮುಗ್ದೋಗಿರುತ್ತೆ. ಟವಲ್ ಇಟ್ಕೋಬೇಕಾಗಿತ್ತು ನಾನು ಇಲ್ಲಿ ಹಿಂಗೆ ಅನ್ಕೊಂಡು. ಏನೇನು ಇರ್ತಿರ್ಲಿಲ್ವ ಗೊತ್ತಿಲ್ಲ ಸರ್ ಮನೆಗೆ ಹೋಗಿ ಮುಂಚೆ. ಏನ ಮೇಡಮ್? ನೆಕ್ಸ್ಟ್ ಟೈಮ್ ಹಂಗೆ ಮಾಡ್ತೀವಿ ಮೇಡಮ್. ಶೋ ಮಾಡ್ಬಿಟ್ಟು ಬರೀ ನಿಮಗೆ ಮಾತ್ರ ವಿಸಿಬಲ್ ಆಗೋ ಥರ ಕಾಣಿಸ್ತೀವಿ.
ಸೊ ಫ್ಯಾಮಿಲಿ ಜೊತೆ ಯಾರು ಜಾಸ್ತಿ ಟ್ರಿಪ್ ಹೋಗಿ ಇಷ್ಟಪಡಲ್ಲ. ಫ್ಯಾಮಿಲಿ ಅವ್ರಿಗೆಲ್ಲರಿಗೂ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಏನಕ್ಕೆ ಅಂತಂದ್ರೆ ಫ್ಯಾಮಿಲಿ ಟ್ರಿಪ್ ಹೋಗೋದೇನಕ್ಕೆ, ಸ್ಟ್ರೆಸ್ ಎಲ್ಲ ಹೋಗ್ಲಿ ಅಂತ. ಹಾ ನೋಡಿ, ಇವ್ರಿಗೆ ಹಂಗೆ ಅರ್ಥ ಆಗೋಯ್ತು. ಇದು ಕಮ್ಯುನಿಕೇಶನ್ ಅಂತಂದ್ರೆ ವರ್ಡ್ಸೇ ಬೇಡ. ಟ್ರಿಪ್ ಹೋಗೋದೇನಕ್ಕೆ, ಸ್ಟ್ರೆಸ್ ಎಲ್ಲ ಹೋಗ್ಲಿ ಅಂತ. ಫ್ಯಾಮಿಲಿ ಜೊತೆ ಟ್ರಿಪ್ ಹೋದ್ರೆ ಸ್ಟ್ರೆಸ್ ವಾಪಸ್ ಬರುತ್ತೆ. ಆ ಸ್ಟ್ರೆಸ್ ಹೋಗೋದಕ್ಕೆ ಇನ್ನೊಂದು ಟ್ರಿಪ್ಗೆ ಹೋಗ್ಬೇಕಾಗುತ್ತೆ ನಾವು. ಯಂಗ್ಸ್ಟರ್ಸ್ ಏನಾದ್ರು ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಬರ್ತಾವ್ರೆ ಅಂತಂದ್ರೆ ಅವ್ರನ್ನ ಗನ್ನಿಕ್ಕೆ ಒಪ್ಸಿರ್ತಾರೆ ಮನೆಯಲ್ಲಿ, ಬೇರೆ ಏನೋ ಆಪ್ಷನ್ ಇಲ್ಲ. ಓಕೆ ಗೈಸ್, ವಿತ್ ದಟ್ ಹಾಟ್ ಜೋಕ್ ಐ ಎಂಡ್ ಮೈ ಥ್ಯಾಂಕ್ ಯು ಸೋ ಮಚ್. ಸೊ ಹೀಗೆ ಚಪ್ಪಾಳೆ ಕಂಟಿನ್ಯೂ ಮಾಡಿ. ಪ್ಲೀಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅಂಡ್ ವೆಲ್ಕಮ್ ರಾಘವೇಂದ್ರ ಆಚಾರ್ಯ ಗೈಸ್, ಕಮ್ ಆನ್. ನಮ್ಮ ಪರ್ಫಾರ್ಮರ್ಸ್ಗೆಲ್ಲ ಬ್ಲೌಸ್ ಪೀಸು, ಅರಿಶಿನ ಕುಂಕುಮ, ಬಳೆ. ಹ್ಞೂ ಮೇಡಮ್, ಸೆಲೆಕ್ಟ್ ಮಾಡೋಕೆ ಹೋದಾಗ ನಿಮಗೆ ಫೋನ್ ಮಾಡ್ತೀನಿ, ಹೇಳಿ ಯಾಕಲ್ಲ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂತಂದ್ರೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ತರ ಇನ್ನೂ ತುಂಬಾ ವಿಡಿಯೋಸ್ ಮಾಡೋ ಪ್ಲಾನ್ ಇದೆ, ಅದು ಸಾಧ್ಯ ಆಗುತ್ತೋ ನೀವು ಶೇರ್ ಮಾಡಿದ್ರೆ ಮಾತ್ರ. ಸೊ ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ, ನಿಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಎಲ್ಲ ಕಡೆ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನನಗೆ ಅದ್ರ ಬಗ್ಗೆ ತುಂಬಾ ಆಸಕ್ತಿ ಇದೆ ತಿಳ್ಕೊಳ್ಳೋದಕ್ಕೆ. ಮತ್ತೆ ನೀವೇನಾದ್ರು ಲೈವ್ ಶೋಸ್ ನೋಡ್ಬೇಕು ಅಂತಂದ್ರೆ ಬುಕ್ ಮೈ ಶೋಲಿ ದಿಲೀಪ್ ಶಂಕರ್ ಲೈವ್ ಅಂತ ಹಾಕಿ ಶೋಸ್ ಮಾಡ್ತಾ ಇರ್ತೀನಿ, ಬನ್ನಿ ಮಜಾ ಮಾಡೋಣ. ಥ್ಯಾಂಕ್ ಯು.